ಚುನಾವಣೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ 3 ವರ್ಷ ಇನ್ನೂ ಇದೆ. ಇವತ್ತು ಹೆಂಗೆ ತೀರ್ಮಾನ ಹೇಳೋದು? 3 ವರ್ಷ ಇದೆ ಎಲೆಕ್ಷನ್ನು. ಈ ಎಲೆಕ್ಷನ್ ಇದನ್ನು ಆಶೀರ್ವಾದ ಮಾಡೋದನ್ನು ಪೂರ್ತಿ ಪ್ರಮಾಣದಲ್ಲಿ ಕರೆಕ್ಟಾಗಿ ನಾವು ನೋಡಿದಂತೆ ಕೆಲಸ ಮಾಡೋಣ. 3 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಈಗ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರ ಬಗ್ಗೆ ಏನೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ ರಾಜ್ಯ ಸರ್ಕಾರದಲ್ಲಿ. ಬದಲಾವಣೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಥ್ಯಾಂಕ್ ಯು. ಊಟ ಮಾಡಿದ್ದೀರಿ ನೀವು? ಇನ್ನೂ ಇಲ್ಲ. ಅಲ್ಲ ಸರ್, ನೀವು ಹೇಳ್ತೀರಿ ಇನ್ನು 3 ವರ್ಷದ ಅಂತ ಅಧ್ಯಕ್ಷರು ಆಗಲೇ ಪರಾಜಿತ ಅಭ್ಯರ್ಥಿಗಳು ಸಭೆ ಕರೆದು ರೆಡಿಯಾಗಿ ಎಲೆಕ್ಷನ್ಗೆ ಅಂತ. ಹೌದು, 28 ಎಲೆಕ್ಷನ್ ತಾನೇ ಅವ್ರು ಹೇಳಿರೋದು. ಇವಾಗ 28 ಅಲ್ವಲ್ಲ, ಇನ್ನು 25ರಾಗಿದ್ದೀವಲ್ಲ. ಅವ್ರು ಹೇಳಿರೋದು ಕರೆಕ್ಟಾಗಿದೆ. ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾದ್ರೆ ನೀವು ಸೋತಿದ್ದೀವಿ ಅಂತ ಮನೆಯಲ್ಲಿ ಕುಂತ್ಕೊಂಡ್ಬಿಡ್ರಿ, ಕೆಲಸ ಶುರು ಮಾಡಿರಿ. ಸರ್ಕಾರ ನಮ್ಮದಿದೆ, ನೀವು ಕೆಲಸ ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಅವ್ರ ಅಧ್ಯಕ್ಷರು ಮಾಡಲೇಬೇಕಲ್ಲ. ಅಲ್ಲ, ಅವ್ರು ಹೇಳಿಕೆ ಅಷ್ಟಕ್ಕೆ ನಿಂತಿದ್ರೆ ನೀವು ಹೇಳ್ದಂಗೆ ಸರಿ ಸರ್, ಮುಂದಕ್ಕೆ ಹೋಗಿದ್ವಿ. ನಮ್ಮದೇ ನೇತೃತ್ವ ಅಂತ ಹೇಳೋರು. ಅದು ಅವ್ರನ್ನ ಕೇಳಬೇಕು, ಅದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿವರೆಗೂ ಅಧ್ಯಕ್ಷರಾಗಿರ್ತಾರೆ ಅಲ್ಲಿವರೆಗೂ ಅವ್ರು ಹೇಳಿದ್ದನ್ನೇ ಕೇಳಬೇಕು ನಾವು. ಮುಂದಿನ ಚುನಾವಣೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ 3 ವರ್ಷ ಇನ್ನೂ ಇದೆ. ಇವತ್ತು ಹೆಂಗೆ ತೀರ್ಮಾನ ಹೇಳೋದು? 3 ವರ್ಷ ಇದೆ ಎಲೆಕ್ಷನ್ನು. ಈ ಎಲೆಕ್ಷನ್ ಇದನ್ನು ಆಶೀರ್ವಾದ ಮಾಡೋದನ್ನು ಪೂರ್ತಿ ಪ್ರಮಾಣದಲ್ಲಿ ಕರೆಕ್ಟಾಗಿ ನಾವು ನೋಡಿದಂತೆ ಕೆಲಸ ಮಾಡೋಣ. 3 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಈಗ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರ ಬಗ್ಗೆ ಏನೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ ರಾಜ್ಯ ಸರ್ಕಾರದಲ್ಲಿ. ಬದಲಾವಣೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಥ್ಯಾಂಕ್ ಯು. ಊಟ ಮಾಡಿದ್ದೀರಿ ನೀವು? ಇನ್ನೂ ಇಲ್ಲ. ಅಲ್ಲ ಸರ್, ನೀವು ಹೇಳ್ತೀರಿ ಇನ್ನು 3 ವರ್ಷದ ಅಂತ ಅಧ್ಯಕ್ಷರು ಆಗಲೇ ಪರಾಜಿತ ಅಭ್ಯರ್ಥಿಗಳು ಸಭೆ ಕರೆದು ರೆಡಿಯಾಗಿ ಎಲೆಕ್ಷನ್ಗೆ ಅಂತ. ಹೌದು, 28 ಎಲೆಕ್ಷನ್ ತಾನೇ ಅವ್ರು ಹೇಳಿರೋದು. ಇವಾಗ 28 ಅಲ್ವಲ್ಲ, ಇನ್ನು 25ರಾಗಿದ್ದೀವಲ್ಲ. ಅವ್ರು ಹೇಳಿರೋದು ಕರೆಕ್ಟಾಗಿದೆ. ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾದ್ರೆ ನೀವು ಸೋತಿದ್ದೀವಿ ಅಂತ ಮನೆಯಲ್ಲಿ ಕುಂತ್ಕೊಂಡ್ಬಿಡ್ರಿ, ಕೆಲಸ ಶುರು ಮಾಡಿರಿ. ಸರ್ಕಾರ ನಮ್ಮದಿದೆ, ನೀವು ಕೆಲಸ ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಅವ್ರ ಅಧ್ಯಕ್ಷರು ಮಾಡಲೇಬೇಕಲ್ಲ. ಅಲ್ಲ, ಅವ್ರು ಹೇಳಿಕೆ ಅಷ್ಟಕ್ಕೆ ನಿಂತಿದ್ರೆ ನೀವು ಹೇಳ್ದಂಗೆ ಸರಿ ಸರ್, ಮುಂದಕ್ಕೆ ಹೋಗಿದ್ವಿ. ನಮ್ಮದೇ ನೇತೃತ್ವ ಅಂತ ಹೇಳೋರು. ಅದು ಅವ್ರನ್ನ ಕೇಳಬೇಕು, ಅದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿವರೆಗೂ ಅಧ್ಯಕ್ಷರಾಗಿರ್ತಾರೆ ಅಲ್ಲಿವರೆಗೂ ಅವ್ರು ಹೇಳಿದ್ದನ್ನೇ ಕೇಳಬೇಕು ನಾವು.